ಸೃಷ್ಟಿಯಾಗ್ತಾ ಇದೆ. ನಿನ್ನೆ ಮಳೆಯಿಂದ ಅನೇಕ ಕಡೆಯಲ್ಲಿ ಅನಾಹುತಗಳು. ಇದೇ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಐಟಿ ಕಂಪನಿಯ ಕೆಲಸಗಾರರಿಗೆ ವರ್ಕ್ ಫ್ರಮ್ ಹೋಮ್, ಕೆಲಸಗಳಿಗೆ ತೆರಳೋಕ್ ಸಾಧ್ಯವಾಗದೆ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ. ಸಂಜೆ ಮತ್ತೆ ಮಳೆ ಆಗೋ ಪರಿಸ್ಥಿತಿ ಇದೆ. ಇನ್ ಕೇಸ್ ಮಳೆ ಆಯ್ತು ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂ ಆಗುತ್ತೆ. ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಆದ್ರೆ ಅನುಕೂಲ, ಆದ್ರೆ ದೂರದೃಷ್ಟಿಯಲ್ಲಿ ಯೋಚನೆ ಮಾಡಿ ಎಷ್ಟು ಕಂಪನಿಗಳಿಗೆ ಎಷ್ಟು ಪ್ರಮಾಣದ ನಷ್ಟ ಇವೆಲ್ಲ. ಕೆಲಸ ಕಾರ್ಯಗಳೆಲ್ಲ ಪೆಂಡಿಂಗ್ ಉಳಿಯುತ್ತೆ, ಬರ್ಡನ್ ಆಗುತ್ತೆ. ಅದನ್ನ ಸರಿದೂಗಿಸ್ಕೊಡೋರು ಯಾರು? ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗೋಕಾಗದೆ ಶಾಲಾ ಕಾಲೇಜ್, ಈಗ ಇನ್ ಕೇಸ್ ಶಾಲೆಗಳಿಗೆ ರಜೆ ಇದೆ, ಶಾಲೆಗಳಿಗೆ ರಜೆ ಇಲ್ಲದೆ ಹೋದ ಸಂದರ್ಭದಲ್ಲೂ ಇದೇ ಪರಿಸ್ಥಿತಿ ಮಳೆ ಬಂದಾಗ. ಮತ್ತೊಂದು ಕಡೆಯಲ್ಲಿ ಪ್ರತಿನಿತ್ಯ ತಮ್ಮ ಕೆಲಸಕ್ಕೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇರೋರು, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇಲ್ಲದೆ ಇರೋರು, ಹಿಂಗ್ ಪ್ರತಿ ಮನೆಯಲ್ಲೂ ಕೂಡ ಒಂದೊಂದು ಬೋಟ್ ಇಟ್ಕೊಳ್ಬೇಕಷ್ಟೇ. ಬೈಕು, ಕಾರು, ಅದ್ರ ಜೊತೆಗೆ ಒಂದು ಬೋಟ್, ಅಥವಾ ಬಿಬಿಎಂಪಿ ಕಡೆಯಿಂದನೋ ಸರ್ಕಾರದ ಕಡೆಯಿಂದನೋ ಈ ಗ್ಯಾರಂಟಿಗಳ ಜೊತೆಯಲ್ಲಿ ಬೋಟ್ ಗ್ಯಾರಂಟಿ ಕೂಡ ಕೊಟ್ಬಿಡ್ಬೇಕು ಬೆಂಗಳೂರಿನ ಜನರಿಗೆ ವಿಶೇಷವಾಗಿ. ಬಹುಶಃ ಆಗ ಜನರು ಸರ್ಕಾರದ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಮಳೆ ಬಂತ ಆಯ್ತು, ಎನಿವೆ ನಮ್ಮ ಏರಿಯಾ ನೀರಿನಿಂದ ಆವೃತವಾಗುತ್ತೆ, ಮನೇಲಿರೋ ಬೋಟ್ ಅನ್ನು ತೆಗೀರಿ, ನಮ್ ಕೆಲ್ಸಕ್ಕೆ ಹೋಗೋಣ ಅನ್ನೋ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ದೀಪ್ತಿ ತೋಲ್ಪಾಡಿ. ಸಾಯಿಲೆ, ನೀವು ಕೂಡ ಅನೇಕ ವರ್ಷಗಳಿಂದ ಬೆಂಗಳೂರಿನ ಮಳೆಯ ರಿಪೋರ್ಟಿಂಗ್ ಅನ್ನೇ ಮಾಡ್ತಾ ಇದ್ದೀರಿ. ಹೋಗ್ತಾ ಹೋಗ್ತಾ ಪರಿಸ್ಥಿತಿ ಸುಧಾರಿಸಬೇಕು, ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ಹೋಗ್ತಾ ಹೋಗ್ತಾ ಮತ್ತಷ್ಟು ಹದಗೆಡ್ತಿದ್ಯಾ ಅಂತ ಹೇಳಿ. ಸ್ಮಿತಾ, ನಾನು ಕಳೆದ 10-12 ವರ್ಷಗಳಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ. ಯಾವಾಗಿಂದ ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ ಅಲ್ಲಿಂದ ಸಿಚುವೇಶನ್ ವರ್ಸ್ ಆಗ್ತಾ ಇರುವಂತದನ್ನ ನಾವು ನೋಡಬಹುದಾಗಿದೆ. ಅಂದ್ರೆ ಈ ಹಿಂದೆ ಕಾರ್ಪೊರೇಟರ್ಗಳು ಆರಾಮಾಗಿ ಕೈಗೆ ಸಿಗ್ತಾ ಇದ್ರು, ಸ್ಥಳೀಯವಾದಂತಹ ಕಾಮಗಾರಿಗಳನ್ನ ಮಾಡಿಸ್ತಾ ಇದ್ರು, ಕಾಲ ಕಾಲಕ್ಕೆ ಎಲ್ಲಾ ರೀತಿಯ ಕೆಲಸಗಳು ಆಗ್ತಾ ಇತ್ತು. ಆದ್ರೆ ಯಾವಾಗ ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ, ಕಾರ್ಪೊರೇಟರ್ಗಳು ಚುನಾಯಿತರಾಗಿಲ್ಲ, ಈಗ ಎಲ್ಲನೂ ಕೂಡ ಶಾಸಕರ ಮೇಲೆ ಆಗಿರುವಂತದ್ದು, ಕಮಿಷನರ್ ಮೇಲೆ ಬರ್ಡನ್ ಬಿದ್ದಿರುವಂತದ್ದು. ಹೀಗಾಗಿ ಸ್ಥಳೀಯ ಮಟ್ಟದಲ್ಲಿ ಯಾವುದೂ ಕೂಡ ಕೆಲಸ ಆಗ್ತಾ ಇಲ್ಲ. ಕಳೆದ 6-7 ವರ್ಷಗಳಿಂದ ಬೆಂಗಳೂರಿನ ಪರಿಸ್ಥಿತಿ ತೀರಾನೇ ಹದಗೆಟ್ಟಿದೆ. ಸಾಯಿ ಲೇಔಟ್ ಅಂತೂ ನಾವು ಎಷ್ಟು ವರ್ಷಗಳಿಂದ ಬರ್ತಾ ಇದೀವಿ, ಪರಿಸ್ಥಿತಿ ಪ್ರತಿ ಮಳೆಯಲ್ಲೂ ಕೂಡ ಇದೇ ರೀತಿಯಾಗಿ ಇರುವಂತದ್ದು. ಒಂದು ಸಣ್ಣ ಮಳೆಗೂ ಕೂಡ ಇಡೀ ಸಾಯಿ ಲೇಔಟ್ನ ಭಾಗ ಏನಿದೆ, ಬಡಾವಣೆ ಏನಿದೆ, ಅದು ಜಲಾವೃತ ಆಗಿದೆ. ಸೊ ಮನೆಗಳಲ್ಲಿ ಹೌಸ್ ಅರೆಸ್ಟ್ ರೀತಿಯಲ್ಲಿ ಜನ ಇವತ್ತು ಇರುವಂತದ್ದು. ಅಂದ್ರೆ ಫಸ್ಟ್ ಫ್ಲೋರ್ ನಲ್ಲೇ ನಿಂತ್ಕೊಂಡು ಏನು ಎತ್ತ ನೀರ್ ಯಾವಾಗ ಹೋಗುತ್ತೆ ಅಂತ ಹೇಳಿ, ಇನ್ನು ಜೆಸಿಬಿಗಳ ಮೂಲಕ ಕೆಲ ಒಳಗೆ ಸಿಕ್ಕಾಕೊಂಡಿರುವಂತಹ ಜನರನ್ನ ಕರ್ಕೊಂಡು ಬಂದು ರೆಸ್ಕ್ಯೂ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಬೆಳಿಗ್ಗೆಯಿಂದನೂ ಕೂಡ, ಅಂದ್ರೆ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದ ಕಂಪ್ಲೀಟ್ ಆಗಿ ಮಳೆ ನೀರು ತುಂಬಿದಂತಹ ಬೆನ್ನಲ್ಲೇ ಒಳಗೆಲ್ಲ ಯಾರೆಲ್ಲ ಸಿಲುಕಿಕೊಂಡಿದ್ದಾರೆ ಅವರನ್ನ ಕರ್ತರೋದಕ್ಕೆ ಒಂದ್ ಕಡೆ ಜೆಸಿಬಿಗಳು ಹೋಗ್ತಾ ಇದೆ, ಒಂದ್ ಕಡೆ ಟ್ರಾಕ್ಟರ್ಗಳು ಹೋಗ್ತಾ ಇದೆ, ಮತ್ತೊಂದ್ ಕಡೆ ಬೋಟ್ ಗಳನ್ನ ಹೋಗಿ ಸ್ಥಳೀಯವಾಗಿ ಮನೆಗಳಿಗೆ ಹೋಗಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಅಲ್ಲಿ ಯಾವ ರೀತಿ ರೆಸ್ಕ್ಯೂ ಮಾಡಬೇಕು ಅಂತ ಹೇಳಿ ಆ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ತುಂಬಾ ಡೇಂಜರಸ್ ಆದಂತಹ ಪರಿಸ್ಥಿತಿ. ನೀವು ನೋಡಬಹುದು, ನೀರಿನ ಮಟ್ಟ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ರಾಜಕಾಲುವೆ. ಕಾಲಕಾಲಕ್ಕೆ ಬಿಬಿಎಂಪಿಯವರು ರಾಜಕಾಲುವೆಯ ಹೂಳನ್ನ ತೆಗಿಬೇಕಾಗುತ್ತೆ. ರಾಜಕಾಲುವೆಯಲ್ಲಿ ಸರಾಗವಾಗಿ ನೀರು ಹರಿಯುವಂತಹ ಪ್ರಮಾಣ ಇದ್ರೆ ಮಾತ್ರ ಅಂದ್ರೆ ನೀರು ಫ್ಲೋ ಆಗೋದಕ್ಕೆ ಸಾಧ್ಯ. ರಾಜಕಾಲುವೆ ಹೇಗ್ ತುಂಬಿಕೊಂಡಿದೆ ನೀವು ನೋಡಬಹುದು. ಪ್ರಾಬ್ಲಿ ಸಾಯಿ ಲೇಔಟ್ನ ರಾಜಕಾಲುವೆ ಇದು ಸರಿ ಇದ್ದಿದ್ರೆ ಇಂತಹ ಒಂದು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. ಈ ರಾಜಕಾಲುವೆನ ನಿನ್ನೆ ಕಮಿಷನರ್ ಕೂಡ ಬಂದಿದ್ರು. ನಾನು ಈಗಷ್ಟೇ ಏನು ಕೆಲಸವನ್ನ ಅಂದ್ರೆ ಒಂದು ಕಾರ್ಯಾಚರಣೆಯನ್ನ ತಗೊಂಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಬಿಡಿಒ ಅವರ ಜೊತೆ ಮಾತಾಡಿಕೊಂಡು ಕೆಲಸವನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀನಿ ಅಂತ ಹೇಳಿದ್ರು. ರಾಜಕಾಲುವೆ ಹೇಗೆ ತುಂಬಿದೆ ಅಂತ ನೀವು ನೋಡಬಹುದು. ಇದೇನಾದ್ರೂ ಬ್ಲಾಕೇಜ್ ಕಮ್ಮಿ ಆಗಿದ್ರೆ ಪ್ರಾಬ್ಲಿ ಇಂತಹ ದೊಡ್ಡ ಅನಾಹುತ ಆಗ್ತಿರ್ಲಿಲ್ವೋ ಏನೋ. ಸದ್ಯಕ್ಕಂತೂ ಪರಿಸ್ಥಿತಿಯಲ್ಲಿ ಜನ ಕೆಲಸಕ್ಕೆ ಹೋಗೋದು ಕೂಡ ಕಷ್ಟಕರವಾಗಿದೆ. ಸಾಕಷ್ಟು ಜನ ಆಫೀಸ್ಗಳಿಗೆ ತಮ್ಮ ವಿಡಿಯೋಗಳನ್ನ, ಮನೆ ಮುಂದೆ ನಿಂತಹ ವಿಡಿಯೋಗಳನ್ನ ಕಳಿಸಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಿಚುವೇಶನ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಹೇಗ್ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಎಲ್ಲಿ ಫುಟ್ಪಾತ್ ಇದೆ, ಎಲ್ಲಿ ಡ್ರೈನೇಜ್ ಇದೆ, ಎಲ್ಲಿ ಗುಂಡಿ ಇದೆ, ಎಲ್ಲಿ
ಈ ಒಂದು ಏನು ಚರಂಡಿ ಇದೆ ಅದು ಬ್ಲಾಕೇಜ್ ಓಪನ್ ಆಗಿದೆ, ಎಲ್ಲೂ ಕೂಡ ಗೊತ್ತಿಲ್ಲ. ಸೊ ಕೋಲನ್ನ ಹಿಡ್ಕೊಂಡು ಬರೋ ಮೂಲಕ ತಾವು ನಡ್ಕೊಂಡು ಬರುವಂತಹ ರಸ್ತೆ ಸರಿಯಾಗಿದ್ಯಾ ಅಂತ ಹೇಳಿ ಆ ಮೂಲಕ ರಿಸ್ಕ್ ನ ತಗೊಂಡು ಕೆಲವರು ಬರ್ತಾ ಇರುವಂತದ್ದು. ಆದ್ರೆ ಸ್ಥಳೀಯವಾಗಿ ಇಲ್ಲಿ ಟ್ರ್ಯಾಕ್ಟರ್ ವ್ಯವಸ್ಥೆನ ಕೂಡ ಮಾಡಲಾಗಿದೆ, ಜೊತೆಗೆ ಬೋಟ್ಗಳ ವ್ಯವಸ್ಥೆನ ಕೂಡ ಮಾಡಲಾಗಿದೆ. ಜನ ಹೀಗೆ ನಡ್ಕೊಂಡು ಬರೋದು ರಿಸ್ಕ್ ಆಗುವಂತಹ ಕಾರಣದಿಂದ ಆದಷ್ಟು ಟ್ರ್ಯಾಕ್ಟರ್ಗಳಲ್ಲಿ ಬನ್ನಿ ಅಂತ ಹೇಳಿ ಮನವಿಯನ್ನ ಮಾಡಲಾಗ್ತಾ ಇದೆ. ಇನ್ನು ಒಂದು ಮನೆ ಭಾಗದಲ್ಲಿ ನೀವು ನೋಡಬಹುದು, ಕಂಪ್ಲೀಟ್ ಆಗಿ ಮೇಲೆ ಜನ ಹಾಗೆ ನಿಂತ್ಕೊಂಡಿದ್ದಾರೆ. ಒಂದ್ ರೀತಿಯ ಹೌಸ್ ಅರೆಸ್ಟ್. ಯಾವುದೋ ಒಂದು ಬಿಬಿಎಂಪಿ ಸರ್ಕಾರ ಮಾಡಿರುವಂತಹ ನಿರ್ಲಕ್ಷ್ಯಕ್ಕೆ ತುಂಬಾನೇ ಕಷ್ಟಪಟ್ಟು ಸೇವಿಂಗ್ ಮಾಡಿಕೊಂಡು ಮನೆ ಬಾಡಿಗೆ ತಗೊಂಡು ಅಥವಾ ಮನೆ ಓನ್ ಆಗಿ ಕಟ್ಕೊಂಡಂತವ್ರು ಬಿಬಿಎಂಪಿಯ ನೆಗ್ಲಿಜೆನ್ಸ್, ಸರ್ಕಾರದ ನೆಗ್ಲಿಜೆನ್ಸ್, ಅವರು ಮಾಡದಿರುವಂತಹ ಕೆಲಸಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇದೆ. ಮಾತಾಡ್ಸೋಣ ಸರ್, ಇದೇ ಬಡಾವಣೆಯವರ? ಹೌದು ಮೇಡಮ್. ಸುಮಾರು ಎಷ್ಟು ವರ್ಷದಿಂದ ಇದ್ದೀರಾ ಸರ್? 15 ವರ್ಷದಿಂದ ಇದೀವಿ. ಇದೇ ಕಂಡೀಷನ್ ಅಲ್ಲಿ ಇದೆ, ಏನು ಚೇಂಜ್ ಇಲ್ಲ. ಬಂದವರೆಲ್ಲ ಫೋಟೋ ಸೆಷನ್ ಮಾಡ್ಕೊಂಡು ಹೋಗ್ತಾರೆ, ಫೋಟೋ ತೆಗಿಸ್ಕೊಂತಾರೆ, ಆಫೀಸರ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಫೋಟೋ ತೆಗಿಸ್ಕೊಂಡು ಹೋಗ್ತಾರೆ. ಹಿಂಗೆ ಇರ್ತದೆ. ಹೇಳಿದ್ರೆ ಜನವರಿಯಲ್ಲಿ ಮಾಡ್ತೀವಿ, ಮಳೆ ನಿಂತ ಮೇಲೆ ಮಾಡ್ತೀವಿ. ಕಮಿಷನರ್ ನಿನ್ನೆ ಬಂದಿದ್ರಲ್ಲ, ಎಲ್ಲರೂ ಅದೇ ಮಳೆ ನಿಂತ ಮೇಲೆ ಮಾಡ್ತೀವಿ, ಮಳೆ ನಿಂತ ಮೇಲೆ ಮಾಡ್ತೀವಿ. ಎಷ್ಟು ಕಷ್ಟ ಆಗುತ್ತೆ ಸರ್? ಹೆಂಗಿದೆ? ಇದೆ ನೋಡಿ ಕಂಡೀಷನ್, ಇದೆ ಕಂಡೀಷನ್ ಇಲ್ಲಿ. ಏನ್ ಮಾಡಿದ್ರೆ ಸರಿ ಹೋಗ್ಬೋದು? ಏನಿಲ್ಲ, ಅವ್ರಿಗೆ ನಮ್ಗಿಂತ ಜಾಣರು ಅವ್ರು ಇರ್ತಾರಲ್ಲ ಆಫೀಸರ್ಗಳು. ಅಲ್ಲೇನು ರೈಲ್ವೆ ಗೇಟ್ ಹತ್ರ ಓಪನ್ ಎರಡೇ ಹೋಲ್ ಇದೆ ಅಂತ ವಾಟರ್ ಹೋಗಕ್ಕೆ, ಅದಕ್ಕೇನೋ ಮಾಡಿದ್ದಾರೆ. ಹಿಂದ್ಗಡೆ ಬಿಡಿಎ ಲೇಔಟ್ ಮಾಡಿದ್ದಾರೆ, ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಹಿಂಗೆ ಇದೆ, 15 ಇಯರ್ಸ್ ಇಂದ ಹಿಂಗೆ ಇದೆ. ಇದು ಹೇಳಿದ್ರೆ ತುಂಬಾ ಡೀಪ್ ಆಗಿದೆ ಅಂತಾರಂತೆ. ಡೀಪ್ ಅಂದ್ರೆ ಸಮುದ್ರಕ್ಕಿಂತ ಕೆಳಗಡೆ ಇದೆಯಾ? ಇದು ತಗ್ಗು ಪ್ರದೇಶ, ಸಮುದ್ರಕ್ಕಿಂತ ಕೆಳಗಡೆ ಇದೆಯಾ? ಏನಾಗ್ತದೋ ಏನೋ ದೇವರೇ ಬಲ್ಲ. ಎಲ್ಲರೂ ಫೋಟೋ ಸೆಷನ್ ಮಾಡ್ಕೊಂಡು ಹೋಗ್ತಾರೆ. ಬಂದಿದ್ರು, ಎಲ್ಲರೂ ಬಂದಿದ್ರು, ಫೋಟೋ ಸೆಷನ್ ಮಾಡ್ಕೊಂಡು ಹೋದ್ರು. ನಾವು ಅನುಭವಿಸ್ತಾ ಇದೀವಿ, ಅನುಭವಿಸಲೇಬೇಕು. ನನ್ನ ಮುತ್ತು ಅಂತ. ಮುತ್ತೂರು ಹೇಳ್ತಾ ಇದ್ರು, ಕಳೆದ 15 ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ. ಬಂದಂತವರು ಎಲ್ಲಾ ವಿಚಾರಗಳನ್ನ, ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಯಾವುದೇ ರೀತಿಯಾಗಿ ಸುಧಾರಿತ ಕ್ರಮಗಳ ಆಗ್ತಾ ಇಲ್ಲ ಅಂತ ಹೇಳಿ, ಮುಖ್ಯವಾಗಿ ನೀರು ಹೋಗೋದಕ್ಕೆ ಕೆಲವೊಂದಿಷ್ಟು ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ, ಅದು ತಗೊಳ್ತಾ ಇಲ್ಲ. ಪ್ರತಿ ಬಾರಿ ಹೊಸ ಕಮಿಷನರ್ ಬಂದಾಗ ಅಥವಾ ಹೊಸ MLA ಬಂದಾಗ ಇದೇ ಮಾತನ್ನ ಹೇಳುವಂತದ್ದು, ಸರಿ ಮಾಡಿಕೊಡ್ತೀವಿ, ಇದ್ರ ಬಗ್ಗೆ ಗಮನ ಇದೆ ಅಂತ ಹೇಳಿ. ಇನ್ನು ಮಳೆಗಾಲಕ್ಕೂ ಕೂಡ ನಾವು ಕಾಲಿಟ್ಟಿಲ್ಲ. ಈಗ ಪ್ರೀ ಮಾನ್ಸೂನ್ ಶವರ್ ಅಷ್ಟೇ ಆಗಿರುವಂತದ್ದು, ಒಂದು ರೀತಿಯ ಸ್ಯಾಂಪಲ್ ಮಳೆ. ಈ ಸ್ಯಾಂಪಲ್ ಮಳೆಗೆ ಬೆಂಗಳೂರು ಈ ರೀತಿಯಾಗಿ ಜಲಾವೃತ ಆಗಿದೆ ಅಂತ ಹೇಳಿದ್ರೆ, ಮುಂಬರುವಂತಹ ದೊಡ್ಡ ಮಳೆಗೆ ಹಾಗಿದ್ರೆ ಬೆಂಗಳೂರಿಗರ ಜೀವ ಯಾವ ರೀತಿ ಇರುತ್ತೆ ಅಂತ ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಸ್ಮಿತಾ, ನಿನ್ನೆ ಮಳೆಯಿಂದ ಅನೇಕ ಕಡೆಯಲ್ಲಿ ಅನಾಹುತಗಳು. ಇದೇ ಹಿನ್ನೆಲೆಯಲ್ಲಿ ಇವತ್ತು ಅನೇಕ IT ಕಂಪನಿಯ ಕೆಲಸಗಾರರಿಗೆ ವರ್ಕ್ ಫ್ರಮ್ ಹೋಮ್, ಕೆಲಸಗಳಿಗೆ ತೆರಳೋಕ್ ಸಾಧ್ಯವಾಗದೆ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ. ಸಂಜೆ ಮತ್ತೆ ಮಳೆ ಆಗೋ ಪರಿಸ್ಥಿತಿ ಇದೆ. ಇನ್ ಕೇಸ್ ಮಳೆ ಆಯ್ತು ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂ ಆಗುತ್ತೆ. ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಆದ್ರೆ ಅನುಕೂಲ, ಆದ್ರೆ ದೂರದೃಷ್ಟಿಯಲ್ಲಿ ಯೋಚನೆ ಮಾಡಿ, ಎಷ್ಟು ಕಂಪನಿಗಳಿಗೆ ಎಷ್ಟು ಪ್ರಮಾಣದ ನಷ್ಟ ಇವೆಲ್ಲ. ಕೆಲಸ ಕಾರ್ಯಗಳೆಲ್ಲ ಪೆಂಡಿಂಗ್ ಉಳಿಯುತ್ತೆ, ಬರ್ಡನ್ ಆಗುತ್ತೆ. ಅದನ್ನ ಸರಿದೂಗಿಸ್ಕೊಡೋರು ಯಾರು? ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗೋಕಾಗದೆ, ಶಾಲಾ ಕಾಲೇಜ್, ಈಗ ಇನ್ ಕೇಸ್ ಶಾಲೆಗಳಿಗೆ ರಜೆ ಇದೆ, ಶಾಲೆಗಳಿಗೆ ರಜೆ ಇಲ್ಲದೆ ಹೋದ ಸಂದರ್ಭದಲ್ಲೂ ಇದೇ ಪರಿಸ್ಥಿತಿ ಮಳೆ ಬಂದಾಗ. ಮತ್ತೊಂದು ಕಡೆಯಲ್ಲಿ ಪ್ರತಿನಿತ್ಯ ತಮ್ಮ ಕೆಲಸಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಇರೋರು, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇಲ್ಲದೆ ಇರೋರು, ಹಿಂಗ್ ಪ್ರತಿ ಮನೆಯಲ್ಲೂ ಕೂಡ ಒಂದೊಂದು ಬೋಟ್ ಇಟ್ಕೊಳ್ಬೇಕಷ್ಟೇ. ಬೈಕು, ಕಾರು, ಅದ್ರ ಜೊತೆಗೆ ಒಂದು ಬೋಟ್, ಅಥವಾ ಬಿಬಿಎಂಪಿ ಕಡೆಯಿಂದನೋ ಸರ್ಕಾರದ ಕಡೆಯಿಂದನೋ ಈ ಗ್ಯಾರಂಟಿಗಳ ಜೊತೆಯಲ್ಲಿ ಬೋಟ್ ಗ್ಯಾರಂಟಿ ಕೂಡ